ಇನ್ನು ಶಿವರಾಜ್ ತಂಗಡಗಿ ಹೇಳಿಕೆ ವಿರುದ್ಧ ಬಿಜೆಪಿಯ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಒಬ್ಬ ಅಯೋಗ್ಯ ಅಂತ ಹೇಳಿ ಈಶ್ವರಪ್ಪ ಕೂಡ ಮಾತಾಡಿದ್ದಾರೆ. ಶಿವರಾಜ್ ತಂಗಡಗಿ ಮಂತ್ರಿ ಆಗೋಕೇನೆ ಅವನು ಅಯೋಗ್ಯ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಈಶ್ವರಪ್ಪ ಇವತ್ತು ಕಿಡಿಕಾರಿದ್ದಾರೆ. ಸಚಿವರ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ದಾರೆ ಕೆಎಸ್ ಈಶ್ವರಪ್ಪ. ಸುಮ್ಮನೆ ಹಾಗಾದ್ರೆ ಶಿವರಾಜ್ ತಂಗಡಗಿ ಏನು ಮಾತಾಡಿದ್ರು, ಅದಕ್ಕೆ ಈಶ್ವರಪ್ಪ ಅವರು ಯಾವ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ನೋಡೋಣ. ಪಕೋಡ ಮಾರಕ್ಕೆ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ಕೆ ಹೋಗಂದ್ರು, ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಿಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಿಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಿಡಿಬೇಕು. ನಾಚಿಕೆ ಬರ್ಬೇಕ್ರಿ. ಇದು ಸಣ್ಣ ಕೆಲಸನಾ? 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀನಂದು 10 ವರ್ಷದೊಳಗೆ ಇವತ್ತು ನನಗನ್ಸಿದ ಮಟ್ಟಿಗೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು ಮಕ್ಕಳು ಯುವಕರಿಗೆ. ಉದ್ಯೋಗ ಕೇಳಿದ್ರೆ ಅವನು ಅಯೋಗ್ಯ. ಶಿವರಾಜ್ ತಂಗಡಗಿ ಮಂತ್ರಿ ಆಗಕ್ಕೆ ಅವನು ಅಯೋಗ್ಯ. ಮೋದಿನ ಅಂತಾರಾಷ್ಟ್ರೀಯ ನಾಯಕರವರು, ವಿಶ್ವನಾಯಕ ನರೇಂದ್ರ ಮೋದಿಗೆ ಕಪಾಳ ಕೊಡಿಬೇಕು ಆ ಮೋದಿ ಅಂತ ಹೇಳಿದವರಿಗೆ ಇಂಥ ಮಂತ್ರಿನೂ ಇಟ್ಕೊಂಡಿದ್ದಾರಲ್ಲ. ಇಲ್ಲ ಅವ್ನು ರಾಜೀನಾಮೆ ಬಿಸಾಕ್ಲಿ, ಇಲ್ಲ ಸಿದ್ದರಾಮಯ್ಯವ್ರನ್ನ ಕಿತ್ತು ಬಿಸಾಕ್ಲಿ, ಇಲ್ಲ ಅಂದ್ರೆ ರಾಜ್ಯ ಜನ ಸಿದ್ದರಾಮಯ್ಯನ ಸರ್ಕಾರನೇ ಕಿತ್ತು ಬಿಸಾಕತ್ತೆ. ಇದ್ರಾಗ ಅನುಮಾನ ಬೇಡ.